ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದು ಸುಮ್ಮನೆ ಅಲ್ಲ. ಇಲ್ಲೊಬ್ಳು ಪತಿ ಇರುವಾಗಲೇ ಪ್ರಿಯತಮನ ಸಂಗಕ್ಕೆ ಬಿದ್ದು ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡಿದ್ದಾಳೆ. ಯಾರವಳು, ಅವಳ ಕಥೆ ಏನು ತೋರಿಸ್ತೀವಿ ನೋಡಿ. ಗಂಡ ಇರುವಾಗಲೇ ಕದ್ದು ಮುಚ್ಚಿ ಮತ್ತೋರ್ವನ ಜೊತೆ ಲವ್ವಿ ಡವ್ವಿ ಶುರುವಿಟ್ಟುಕೊಂಡಿದ್ದ ಮಹಿಳೆಯೋರ್ವಳ ದುರಂತ ಕಥನವಿದು. ಆಕೆ ಇಟ್ಟುಕೊಂಡಿದ್ದ ಅನೈತಿಕ ಸಂಬಂಧ ಜಗತ್ತಿನೆದುರು ಅವಳ ಮಾನ ಹರಾಜಿಗಿಟ್ಟಿದೆ. ಪ್ರಿಯಕರನಿಂದಲೇ ಪ್ರಾಣ ಬಿಟ್ಟ ಹರಿಣಿ ಸಿಗಬಾರದ ರೀತಿ ಹೆಣವಾಗಿ ಸಿಕ್ಕಿದ್ದಾಳೆ. ಪ್ರಾಣ ಬಿಟ್ಟರೂ ಆಕೆಯ ಚಾರಿತ್ರ್ಯ ಪ್ರಮಾಣಕ್ಕೆ ಬಿದ್ದ ಮುದ್ರೆ ಮಾತ್ರ ಎಂದೆಂದಿಗೂ ಹೋಗಲಾರದು. ಪ್ರಿಯ ವೀಕ್ಷಕರೇ, ತೆಳ್ಳಗೆ ಬೆಳ್ಳಗೆ ನೋಡೋಕೆ ಮುದ್ದಾಗಿರೋ ಇವಳಿಗೆ ಈಗಾಗಲೇ 2 ಮಕ್ಕಳಿದೆ. ಹೆಸರು ಹರಿಣಿ. ವಯಸ್ಸೇನು ಅಂಥದ್ದಾಗಿರ್ಲಿಲ್ಲ, ಇನ್ನೂ 36 ಅಷ್ಟೇ. ಸಣ್ಣ ವಯಸ್ಸಲ್ಲೇ ಮದುವೆ ಆಗಿತ್ತು. ದೇವ್ರಂತ ಗಂಡ ದಾಸೇಗೌಡ ಜೊತೆ ಇದ್ದ. ಸಾಲದಕ್ಕೆ 2 ಮಕ್ಕಳು ಬೇರೆ. ದಂಪತಿ ವಾಸವಾಗಿದ್ದು ಕೆಂಗೇರಿ ಬಳಿ. ಹರಿಣಿ ಗ್ರಹಚಾರಕ್ಕೂ ಅವಳ ಮಕ್ಕಳ ಕೇಡುಗಾಲಕ್ಕೂ ಕೆಂಗೇರಿ ಜಾತ್ರೆಯಲ್ಲಿ ಕಳೆದ 6 ವರ್ಷಗಳಿಂದ ಪರಿಚಿತನಾಗಿದ್ದ ಹುಡುಗ ಟೆಕ್ಕಿಯಾಗಿದ್ದ 25 ವರ್ಷದ ಯಶಸ್ಗೆ ತನ್ನ ಮೊಬೈಲ್ ನಂಬರ್ ಕೊಡ್ತಾಳೆ ಹರಿಣಿ. ಅಲ್ಲಿಂದಲೇ ಎಲ್ಲವೂ ಬದಲಾಗಿತ್ತು. ಯಶಸ್ ಹಾಗೂ ಹರಿಣಿ ತಮ್ಮದೇ ಲೋಕದಲ್ಲಿ ವಿಹರಿಸೋಕೆ ಶುರು ಮಾಡಿದ್ರು. ಹರಿಣಿ ತನಗೆ ಮದುವೆಯಾಗಿದ್ದನ್ನ ಅಕ್ಷರಶಃ ಮರೆತು ಬಿಟ್ಲು. ಇಬ್ಬರ ಪ್ರೇಮ ಪ್ರಣಯಗಳು ಸಿಕ್ಕ ಹೋಟೆಲ್, ಲಾಡ್ಜ್, ರೂಮ್ಗಳಲ್ಲೆಲ್ಲ ಗುಲ್ಲಾಗತೊಡಗಿದವು. ವಿಷಯ ದಾಸೇಗೌಡನವರೆಗೆ ರೀಚ್ ಆಗೋಕೆ ಜಾಸ್ತಿ ಟೈಮ್ ಹಿಡಿಲಿಲ್ಲ. ದಾಸೇಗೌಡನಿಗೆ ತನ್ನ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಅರಿವಾಗುತ್ತಿದ್ದಂತೆ ಸಿಟ್ಟಿಗೆದ್ದವನು ಹರಿಣಿಯನ್ನ ಒಂದು ರೀತಿ ಗೃಹಬಂಧನದಲ್ಲಿಟ್ಟ. ಆಂಟಿ ಪ್ರೇಮಿ ಯಶಸ್ ಬೆಂದು ಹೋಗಿದ್ದ. ಒಳಗಿಂದೊಳಗೆ ಕೆಂಡ ಕಾರೋಕೆ ಶುರು ಮಾಡಿದ್ದ. ಹೇಗಾದ್ರೂ ಮಾಡಿ ಹರಿಣಿಯನ್ನ ಮೀಟ್ ಮಾಡಬೇಕು ಅಂತ ಹಾತೊರಿತಿದ್ದ. ಅವಳನ್ನ ಮುಗಿಸ್ಬಿಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಒಂದು ಅಸೂಯೆ ಅಥವಾ ಒಂದು ಸಿಟ್ಟಿಂದ ಮಾಡಿರೋ ಒಂದು ಕೆಲಸ ಪೂರ್ವ ನಿಯೋಜಿತವಾಗಿ ಭೇಟಿ ಆಗೋಕ್ಕೆ ಮುಂಚೆ ಎಲ್ಲ ಒಂದು ತಯಾರಿ ಏನಿದೆ ಮಾಡ್ಕೊಂಡಿರ್ತಾನೆ. ಅಂದರೆ ಚಾಕು ಕೊಂಡುಕೊಂಡು ನಂತರ ಹೋಗಿ ಭೇಟಿ ಮಾಡಿರ್ತಾನೆ. ಅದುವರೆಗೂ ಯಶಸ್ನಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ದವಳು ಶುಕ್ರವಾರ ಗ್ರಹಚಾರಕ್ಕೆ ಯಶಸ್ನನ್ನ ಸಂಪರ್ಕಿಸ್ತಾಳೆ. ಕೂಡಲೇ ಯಶಸ್ ಹರಿಣಿ ಇಬ್ರು ಬೋಯೋ ರೂಮ್ ಬುಕ್ ಮಾಡಿ ಇಬ್ಬರು ಬೆರೆತಿದ್ದಾರೆ. ಆದರೆ ಯಶಸ್ ಇದನ್ನ ಮೊದಲೇ ಪ್ಲಾನ್ ಮಾಡಿದ್ದ. ಹರಿಣಿ ಬರೋದಕ್ಕೂ ಮುನ್ನವೇ ತಾನೇ ರೂಮ್ ಬುಕ್ ಮಾಡಿದ್ದ. ಹರಿಣಿ ಬರುತ್ತಿದ್ದಂತೆ ಇಬ್ಬರು ಸೇರಿದ್ದಾರೆ. ನಂತರ ಆಕೆ ಒಳವಸ್ತ್ರದಲ್ಲಿರುವಂತೆಯೇ ಆಕೆಯನ್ನ 17 ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದ. ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಹರಿಣಿಯನ್ನ ಕೊಂದವನೇ ಸೀದಾ ಕೆಂಗೇರಿ ಠಾಣೆಗೆ ಹೋಗಿ ಶರಣಾಗಿದ್ದ. ಇದರ ನಡುವೆ ಘಟನೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಪೊಲೀಸರು ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆದರೆ ಅಷ್ಟರೊಳಗಾಗಲೇ ಯಶಸ್ 2 ಬಾರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದ. ಸದ್ಯ ಯಶಸ್ನನ್ನ ಬಂಧಿಸಿರೋ ಸುಬ್ರಹ್ಮಣ್ಯಪುರ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.